ಹಲೋ! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಹೀಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ ಅಲ್ಲ. ಈ ಟಾಸ್ಕ್ ಅನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರುವಂತದ್ದು. ನಿನ್ನೆಯಿಂದ ಊಟ ಮಾಡಿಲ್ವಂತೆ ನಮ್ಮ ಅಶ್ವಿನಿ ಅವರು. ಕಾರಣ ಇಷ್ಟೇ ಫ್ರೆಂಡ್ಸ್. ರಘು ಅವರು ನಿನ್ನೆ ಮನೆಯ ಕ್ಯಾಪ್ಟನ್ ಆಗಿರೋದ್ರಿಂದ ರಘು ಅವರು ಅಶ್ವಿನಿ ಅವರಿಗೆ ಮನೆಯ ಕೆಲಸ ಮಾಡೋದಕ್ಕೆ ಹೇಳ್ತಾರೆ. ಅಶ್ವಿನಿ ಅವರು ನನಗೆ ಬ್ಯಾಕ್ ಪೇನ್ ಬರ್ತಾ ಇದೆ, 10 ನಿಮಿಷ ಬಿಟ್ಟು ಕೆಲಸ ಮಾಡ್ತೀನಿ ಅಂತಾರೆ. ಸೊ ಇದಾದ ನಂತರ 10 ನಿಮಿಷದಲ್ಲಿ ಬೆನ್ನು ಹೋಗ್ಬಿಡುತ್ತಾ, ಬನ್ನಿ ಕೆಲಸ ಮಾಡಿ. ಕೆಲಸ ಮಾಡೋದಕ್ಕಾಗೋದಿಲ್ಲ, ಏನೇನೋ ಮಾತಾಡ್ತೀರಾ ಅಂತ ಹೇಳಿ ರಘು ಅವ್ರು ಹೇಳ್ತಾರೆ. ಆವಾಗ ಮಾಡಲ್ಲ ಹೋಗು ಅಂತ ನಮ್ಮ ಅಶ್ವಿನಿ ಅವ್ರು ಹೇಳಿದಾಗ, ಮಾಡಬೇಡ ಹೋಗು ಅಂತ ಇವ್ರು ಹೇಳ್ತಾರೆ. ಸೊ ಆಗ ಇವರು ಏಕವಚನದಲ್ಲಿ "ನೀವ್ ಯಾಕೆ ನನಗ್ ಮಾತಾಡಿದ್ರಿ ರಘು ಅವ್ರೇ" ಅಂತ ಹೇಳಿ ಅಶ್ವಿನಿ ಅವರು ಜಗಳಕ್ಕೆ ಹೋಗ್ತಾರೆ. ಇದು ಹೀಗೆ ಮಾತಿಗೆ ಮಾತು ಬೆಳೆಯುತ್ತೆ, ತುಂಬಾ ಜಗಳ ಆಗುತ್ತೆ, ಮನೆಯವರೆಲ್ಲ ಬಿಡ್ಸೋದಕ್ಕೆ ಹೋಗ್ತಾರೆ. ಆದ್ರೂ ಅಶ್ವಿನಿ ಅವರು ಮೇನ್ ಡೋರ್ ಹತ್ರ ಹೋಗಿ, "ಬಿಗ್ ಬಾಸ್ ಓಪನ್ ಮಾಡಿ ಮನೆ ಡೋರನ್ನ, ನಾನು ಆಚೆ ಹೋಗ್ತೀನಿ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ. ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ" ಅಂತ ಹೇಳ್ತಾರೆ. ಹಂಗಂತ ಬಿಗ್ ಬಾಸ್ ಹೇಳಿದ ತಕ್ಷಣ ಡೋರ್ ಓಪನ್ ಮಾಡಲ್ಲ. ಆದ್ರೆ ನನ್ ಪ್ರಕಾರ ಓಪನ್ ಮಾಡಿದ್ರೆ ಪಾಪ ಅವ್ರ ಮನೆಗೆ ಹೋಗ್ತಾ ಇದ್ರೇನೋ. ಯಾಕೆಂದ್ರೆ ಅವ್ರ ಡ್ರಾಮಾ ನೋಡಕ್ ಆಗ್ತಾ ಇಲ್ಲ ಹಾಗಾಗಿ. ಇಷ್ಟೆಲ್ಲ ಜಗಳ ಆಗತ್ತೆ. ಜಗಳ ಆದ್ಮೇಲೆ ಹೋಗಿ ಬಾತ್ರೂಮ್ ಹತ್ರ ಇರುವಂತಹ ಒಂದು ಸೋಫಾ ಮೇಲೆ ಕೂತ್ಕೊಂಡು ಅಳ್ತಾರೆ. ನನ್ನ ಸ್ವಾಭಿಮಾನಕ್ಕೆ ತುಂಬಾ ಧಕ್ಕೆ ಆಗ್ತಾ ಇದೆ. ನನ್ಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ನಾವು ಸ್ವಾಭಿಮಾನಕ್ಕೋಸ್ಕರ ಬದುಕೋ ಜನ, ಮರ್ಯಾದೆಗೋಸ್ಕರ ಬದುಕ್ತಿರುವಂತಹ ಜನ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು ಏನಂದ್ರೆ, ಇವ್ರು ಯಾರಿಗೇ ಆಗ್ಲಿ ರೆಸ್ಪೆಕ್ಟ್ ಕೊಡ್ದೆ, ಹೋಗೋ, ಬಾರೋ, ಲೋ, ನಿನ್ ಯೋಗ್ಯತೆ ಅಥವಾ ನೀನು ಹಂಗೆ, ಹಿಂಗೆ ಅಂತ ಏನ್ ಮಾತಾಡಿದ್ರು ನಡೆಯುತ್ತೆ. ಇವ್ರು ಎಷ್ಟೇ ಚೀಪಾಗಿ ಮಾತಾಡಿದ್ರು ನಡೆಯುತ್ತೆ. ಯಾಕಂದ್ರೆ ಇವ್ರು ದೊಡ್ಡವರಲ್ವಾ ಹಾಗಾಗಿ. ಸೊ ಬೇರೆಯವ್ರು ಯಾರಾದ್ರೂ ಸ್ವಲ್ಪ ಏಕವಚನದಲ್ಲಿ ಮಾತಾಡಿದ್ರು ಜಗಳಕ್ಕೆ ಹೋಗ್ತಾರೆ. ಪ್ರತಿ ಸಲನೂ ಅಷ್ಟೇ, ಮೇನ್ ಆಗಿ ಇವ್ರು ಜಗಳ ಮಾಡೋದೇ ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ. ಸೊ ಯಾವುದೇ ವ್ಯಕ್ತಿ ಆಗ್ಲಿ ಅಥವಾ ವ್ಯಕ್ತಿಯಿಂದನೇ ಆಗ್ಲಿ ರೆಸ್ಪೆಕ್ಟ್ ಅನ್ನ ಕೇಳಿ ಪಡಿಬಾರ್ದು, ಕೇಳಿ ತಗೋಬಾರ್ದು. ಅವರು ಕೊಡುವಂತಹ ವ್ಯಕ್ತಿತ್ವವನ್ನ ಅವ್ರದಾಗಿಸ್ಕೋಬೇಕು. ಆದ್ರೆ ಅಶ್ವಿನಿ ಅವರು ಹಾಗಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಗೇಮಲ್ಲೂ ಅಷ್ಟೇ ಇವ್ರ ಉಸ್ತುವಾರಿ ತುಂಬಾ ವರ್ಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಏನು ಉಸ್ತುವಾರಿ ಮಾಡಿಲ್ಲ. ಸೊ ಗಿಲ್ಲಿ ಅವ್ರನ್ನೇ ಬೈದ್ರು ಸುಮಾರಷ್ಟು ಜನ, ಉಸ್ತುವಾರಿ ನಿನ್ ಸರಿ ಇರ್ಲಿಲ್ಲ ಅಂತ. ಗಿಲ್ಲಿ ಅವರು ಕರೆಕ್ಟ್ ಆಗಿ ಉಸ್ತುವಾರಿನ ಮಾಡಿದ್ರು. ಆದ್ರೆ ಇಲ್ಲಿ ಅಶ್ವಿನಿ ಅವರೇ ಆ ರೀತಿ ಒಂದು ಉಸ್ತುವಾರಿನ ಮಾಡಿ ಎರಡರಲ್ಲೂ ಅಷ್ಟೇ. ಫಸ್ಟ್ ಟಾಸ್ಕ್ ಅಲ್ಲಂತೂ ಮೋಸ ಮಾಡಿನೇ ಗೆದ್ರು ಅಂತ ಹೇಳ್ಬೋದು. 2ನೇ ಟಾಸ್ಕ್ ಅಲ್ಲಿ ಸ್ವಲ್ಪ ಸೂರಜ್ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋತ್ ಹೋದ್ರು ಅಷ್ಟೇನೆ. ಸೊ ಅದರ್ವೈಸ್ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಮೇನ್ ಒಂದು ವಿಷಯ ಏನ್ ನಡೀತಿರೋದು ಅಂದ್ರೆ, ಅಶ್ವಿನಿ ಅವರು ಊಟ ಬಿಟ್ಟಿದ್ದಾರೆ. ಜಾನ್ವಿ ಅವ್ರು ಹೇಳ್ತಾರೆ, "ಬನ್ನಿ ಊಟ ಮಾಡಿ" ಅಂತ. "ಇಲ್ಲ ಜಾನು, ನನ್ನ ಊಟ ಬೇಡ ನನ್ಗೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ನಾನು ಊಟ ಮಾಡಲ್ಲ. ನಾನು ಅಷ್ಟೆಲ್ಲ ಅನ್ಸ್ಕೊಂಡು ಬಂದು ತಿನ್ನೋದಕ್ಕೆ ನನಗ್ ಮನ್ಸು ಹೇಗ್ ಬರುತ್ತೆ" ಅಂತ ಹೇಳಿ ಹೇಳ್ತಾರೆ. ಇದೆಲ್ಲ ಏನ್ ಅನ್ಸುತ್ತೆ ಅಂದ್ರೆ, ಹೊರಗಡೆ ಇರೋ ಜನಕ್ಕೆ ಜೆನ್ಯೂನ್ ಅನ್ಸೋದೇ ಇಲ್ಲ. ತುಂಬಾ ಫೇಕು ಅಥವಾ ಎಮೋಷನಲ್ ಕಾರ್ಡನ್ನ ಪ್ಲೇ ಮಾಡ್ತಿದ್ದಾರೆ, ಇವ್ರು ಗೇಮ್ ಆಡ್ತಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಸೊ ಇಲ್ಲಿ ರಘು ಅವ್ರದ್ದು ಏನು ತಪ್ಪಿಲ್ಲ. ಯಾಕೆಂದ್ರೆ ಮಾತಿಗೆ ಮಾತು ಬೆಳ್ದಿದೆ. ಸೊ ಏಕವಚನ ಇದೆಲ್ಲ ಬರೋದೆ. ಆದ್ರೆ ಇವರು ಪ್ರತಿ ಒಂದು ವಿಷಯಕ್ಕೂ ತುಂಬಾ ಟ್ರಿಗರ್ ಆಗಿ ಈ ರೀತಿ ಎಲ್ಲ ತಮ್ಮ ವ್ಯಕ್ತಿತ್ವವನ್ನ ತೋರ್ಸೋದು ತಪ್ಪು. ಸೊ ಬೇರೆಯವರಿಗೆ ಹೇಳೋದಕ್ಕೂ ಮೊದಲು ನಾವ್ ಹೇಗಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಊಟ ಬಿಡೋದ್ರಿಂದ ಈ ವಿಷಯಗಳೆಲ್ಲ ಸಾಲ್ವ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ನಮ್ಮ ಆರೋಗ್ಯನೇ ಹಾಳಾಗೋದು. ಸೊ ಅಶ್ವಿನಿ ಅವರು ನನ್ನ ವ್ಯಕ್ತಿತ್ವ ಅಥವಾ ನನ್ನ ವಯಸ್ಸಿಗೆ ಇದೆಲ್ಲ ಸರಿಯಲ್ಲ ಅನ್ನುವಂತಹ ವ್ಯಕ್ತಿ ಈ ತರ ಊಟ ಬಿಟ್ಟು ಜಗಳ ಮಾಡ್ಕೊಂಡು ಅಳ್ಕೊಂಡು ಬೆಡ್ ಮೇಲೆ ಮಲ್ಗೋದು ಇದು ಎಷ್ಟ್ರ ಮಟ್ಟಿಗೆ ವ್ಯಕ್ತಿತ್ವವನ್ನ ತೋರಿಸುತ್ತೆ, ಎಷ್ಟ್ರ ಮಟ್ಟಿಗೆ ಅವರ ಒಂದು ವಯಸ್ಸನ್ನ ತೋರಿಸುತ್ತೆ ಅಂತ ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ಈಗಿನ ಪ್ರೋಮೋ ಏನ್ ರಿಲೀಸ್ ಆಗಿದೆ ಅದಕ್ಕೆ ಬಂದಂತಹ ಕಮೆಂಟ್‌ಗಳೆಲ್ಲ ಓದಿದ್ರೆ ಪ್ರತಿಯೊಬ್ಬರ ಕಮೆಂಟಲ್ಲೂ ಹೇಳೋದೊಂದೇ, ಅಶ್ವಿನಿ ಅವರು ಡ್ರಾಮಾ ಮಾಡ್ತಿದ್ದಾರೆ. ಸೊ ಗಿಲ್ಲಿ ಅವ್ರನ್ನ, ರಘು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಡ್ರಾಮಾ ಮಾಡ್ಕೊಂಡು ಈ ರೀತಿಯಾಗಿ ಅಳ್ತಾ ಕೂತಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಕಾಫಿ ಪೌಡ್ರು, ಹಾಲನ್ನೇ ಕದ್ಕೊಂಡು ಬಂದು ಕಾಫಿ ಎಲ್ಲ ಮಾಡ್ಕೊಂಡು ಬಚ್ಚಿಟ್ಕೊಂಡು ತಿಂದಿದ್ದಾರೆ. ಅದೇ ರೀತಿ ಊಟನೂ ಬಚ್ಚಿಟ್ಕೊಂಡು ತಿಂತಾರೆ. ಬಿಟ್ಬಿಡಿ ಅವರನ್ನ ಅಂತ ಹೇಳಿ ಕೆಲವೊಬ್ರು ಕಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಧ್ರುವಂತ್ ಅವರು ಒಂದ್ ಮಾತು ಹೇಳ್ತಾರೆ, "ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಇವರು ಊಟನೇ ಮಾಡಲ್ವಾ ಹಾಗಿದ್ರೆ" ಅಂತ. ಇದು ರೈಟೇ. ಈಗ ಸ್ಟ್ಯಾಂಡ್ ತಗೊಂಡಿದ್ದೀನಿ ಅಂತ ಹೇಳ್ದವ್ರು ಯಾವ್ದೋ ಒಂದು ಟಾಸ್ಕು ಅಲ್ಲ ಅಥವಾ ಯಾರೋ ವ್ಯಕ್ತಿಗೂ ಅಲ್ಲ. ಸೊ ಅವ್ರ ಬಗ್ಗೆ ಅವರು ಸ್ಟ್ಯಾಂಡ್ ತಗೊಂಡಿದ್ದೀನಿ ಅಂತ ಹೇಳ್ತಾರೆ.
ಸೊ ಈ ವಿಷಯದಲ್ಲಿ ಸ್ಟ್ಯಾಂಡ್ ತಗೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಊಟ ಎಲ್ಲ ಬಿಡೋದು ಇದು ಸರಿನೇ ಅಲ್ಲ. ಸೊ ಬಿಗ್ ಬಾಸ್ ಹಂಗಿದ್ರೆ ಸ್ಟ್ಯಾಂಡ್ ತಗೊಳ್ಳೋರು ಬಿಗ್ ಬಾಸ್ ಮನೆಯಲ್ಲಿ ಇರೋವರ್ಗುನು ಊಟ ಬಿಟ್ಟಿನೇ ಇರ್ತಾರ ಹಾಗಿದ್ರೆ ಅಂತ. ಸೊ ಇದು ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರೈಟೇ. ಸೊ ಫುಲ್ಲು ಬಿಗ್ ಬಾಸ್ ಸೀಸನ್ ಮುಗಿಯೋವರ್ಗುನು ಈ ಸೀಸನ್ ಮುಗಿಯೋವರೆಗೂ ಊಟ ಬಿಟ್ಟು ಇರೋದಕ್ಕಂತೂ ಆಗಲ್ಲ. ತಿನ್ಲೇಬೇಕು. ಅದಾದ್ಮೇಲೆ ರಕ್ಷಿತಾ ಅವರು ಹೋಗಿ ರಘು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಸೊ ನೀವು ಈ ರೀತಿ ಮಾಡಿರೋದು ತಪ್ಪೋ ಸರಿನೋ ಗೊತ್ತಿಲ್ಲ. ಆದ್ರೆ ನೀವು ಹೋಗಿ ಕ್ಷಮೆ ಕೇಳಿ. ಅಂದ್ರೆ ಅವ್ರು ಮಾತಾಡೋದು ಯಾವ ತರ ಇದೆ ಅಂದ್ರೆ, ನೀವು ಮಾಡಿರೋದು ಸರಿ ಅಥವಾ ಅವ್ರು ಮಾಡಿದ ತಪ್ಪು ಇದು ಮ್ಯಾಟರ್ ಆಗಲ್ಲ. ಅವ್ರು ಊಟ ಬಿಟ್ಟಿದ್ದಾರೆ. ಒಂದ್ಸಲ ಹೋಗಿ ನೀವು ಮಾತಾಡಿ ಅವ್ರ ಹತ್ರ ಸಾರಿ ಕೇಳಿ. ಅದ್ರಿಂದ ಅವ್ರು ಊಟ ಮಾಡ್ತಾರೆ ಅಂತ. ನಿಜವಾಗ್ಲೂ ರಕ್ಷಿತಾ ಅವರ ಈ ಮಾತುಗಳು ಪ್ರತಿಯೊಂದು ದಿನಾನೂ ಅಷ್ಟೇ. ಅವರು ಬೇರೆಯವ್ರ ಜೊತೆ ಯಾವುದೇ ಕಾರಣಕ್ಕೂ ಜಗಳದಕ್ಕೂ ಹೋಗಲ್ಲ ಅಥವಾ ಟ್ರಿಗರ್ ಮಾಡೋದಿಲ್ಲ. ಆದ್ರೆ ಇವ್ರನ್ನೇ ತುಂಬಾ ಟ್ರಿಗರ್ ಮಾಡಿದಂತ ವ್ಯಕ್ತಿ ಅಂದ್ರೆ ನಮ್ಮ ಅಶ್ವಿನಿ ಅವರೇ. ಆದ್ರೆ ಯಾರಿಗಾದ್ರೂ ಅಳು ಬಂದಾಗ, ಬೇಜಾರಾದಾಗ ಫಸ್ಟ್ ಹೋಗೋದು ರಕ್ಷಿತಾ ಅವರು ಅಂತಾನೆ ಹೇಳ್ಬೋದು. ರಕ್ಷಿತಾ ಅವರು ಮಾತ್ರ ಈ ಮನೆಯಲ್ಲಿ ಕರೆಕ್ಟಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಅದೇ ಹೇಳ್ದಾಗೆ ತುಂಬಾ ಕೆಳಮಟ್ಟದಲ್ಲಿ ಒಂದು ಬೇರೆಯವರಿಗೆ ಮಾತಾಡೋದು ಅಥವಾ ಕಾಮಿಡಿ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ. ಇದರಿಂದಾಗಿ ಗಿಲ್ಲಿ ಅವರನ್ನ ಇಷ್ಟಪಟ್ಟಂತಹ ಹೊರಗಿನ ಜನ ಕೂಡ ಕೆಲವೊಬ್ರು ಇಷ್ಟಪಡದೆ ವೋಟ್ ಮಾಡದೇ ಇರಬಹುದು. ಆದ್ರೆ ಗಿಲ್ಲಿ ಅವರು ಆಟ ಅಂತ ಬಂದಾಗ ಅಥವಾ ಉಸ್ತುವಾರಿ ಅಂತ ಬಂದಾಗ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಆದ್ರೆ ಮಾತುಗಳಲ್ಲಿ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಹುದು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಈ ಒಂದು ಜಗಳ ಎಲ್ಲಿವರೆಗೂ ಮುಟ್ಟುತ್ತೆ ಅಥವಾ ಸುದೀಪ್ ಅವರೇ ಬರ್ಬೇಕಾ? ವೀಕೆಂಡ್‌ವರೆಗೂ ವೇಟ್ ಮಾಡ್ಬೇಕಾ? ಅಥವಾ ಬಿಗ್ ಬಾಸೇ ಒಂದು ನಿರ್ಣಯಕ್ಕೆ ಬರ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಸೊ ಅಶ್ವಿನಿ ಅವರ ಈ ಒಂದು ಹೋರಾಟ ನಿಮ್ಗೇನ್ ಅನಿಸ್ತಾ ಇದೆ? ಇದು ಫೇಕಾ ಅಥವಾ ರೈಟಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.